ಮಾಜಿ ಸಚಿವ ಜನಾರ್ದನ್ ರೆಡ್ಡಿಯಿಂದ ಗಡಿ ಒತ್ತುವರಿ. ರೆಡ್ಡಿ ಒಡೆತನದ ಕಂಪನಿಗಳಿಂದ ಗಡಿ ಒತ್ತುವರಿ ಸಾಬೀತಾಗಿದೆ. ಜನಾರ್ದನ್ ರೆಡ್ಡಿ ಒಡೆತನದ 4 ಗಣಿ ಕಂಪನಿಗಳ ಬಗ್ಗೆ ಸರ್ವೆ ಮಾಡಲಾಗ್ತಾ ಇದೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿಯಿಂದ ಗಡಿ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಡ್ಡಿ ಒಡೆತನದ ಕಂಪನಿಗಳಿಂದ ಗಡಿ ಒತ್ತುವರಿ ಆಗಿರೋದು ಸಾಬೀತಾಗಿದೆ. ಈಗ 4 ಗಣಿ ಕಂಪನಿಗಳ ಬಗ್ಗೆ ಸರ್ವೆ ಕೂಡ ಮಾಡಲಾಯಿತು. ಒಟ್ಟು 6 ಗಣಿ ಕಂಪನಿಗಳ ಬಗ್ಗೆ ನವೆಂಬರ್ನಲ್ಲಿ ಸರ್ವೆ ನಡೆದಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪಿನ ಹಿನ್ನೆಲೆ ಆಂಧ್ರದ ಗಡಿ ಭಾಗದಲ್ಲಿ ಸರ್ವೆ ಮಾಡಲಾಗಿತ್ತು. ಡ್ರೋನ್ ಸೇರಿದಂತೆ ಅತ್ಯಾಧುನಿಕ ಮಾದರಿಯಲ್ಲಿ ಸರ್ವೆ ನಡೆಸಲಾಗಿತ್ತು. ನಿವೃತ್ತ ನ್ಯಾಯಮೂರ್ತಿ ಸುಧಾಂಶು ಜುಲಿಯಾ ನೇತೃತ್ವದಲ್ಲಿ ಪರಿಶೀಲನೆ ನಡೆಯಿತು. ಸರ್ವೆ ಬಳಿಕ ರೆಡ್ಡಿ ಕಂಪನಿಗಳಿಂದ ಗಡಿ ಒತ್ತುವರಿ ಆಗಿರೋದು ಸಾಬೀತಾಗಿದೆ. ಅಕ್ರಮ ಗಣಿಗಾರಿಕೆ, ಅಕ್ರಮ ಅದಿರು ಸಾಗಾಟ, ಪರಿಸರದ ಮೇಲೆ ದುಷ್ಪರಿಣಾಮ, ಕರ್ನಾಟಕ ಆಂಧ್ರದ ಪರ್ಮಿಟ್ ದುರ್ಬಳಕೆ ಬಗ್ಗೆ ತನಿಖೆಯನ್ನ ನಡೆಸಲಾಗಿತ್ತು. ಸುಪ್ರೀಂ ಕೋರ್ಟ್ಗೆ ಜನವರಿ ಮೊದಲ ವಾರ ವರದಿ ಸಲ್ಲಿಸಲಿದೆ ಈ ಒಂದು ತನಿಖಾ ತಂಡ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಜನಾರ್ದನ ರೆಡ್ಡಿ ಒಡೆತನದ 4 ಗಣಿ ಕಂಪನಿಗಳ ಬಗ್ಗೆ ಈ ಒಂದು ಸರ್ವೆ ನಡೀತು. ಒಟ್ಟು 6 ಗಣಿ ಕಂಪನಿಗಳ ಬಗ್ಗೆ, ಅಂದರೆ ಇದರಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸೇರಿದಂಥ 4 ಕಂಪನಿಗಳು. ಇನ್ನು ಉಳಿದಂಗೆ ಟೋಟಲ್ ಆಗಿ ಇನ್ನು ಉಳಿದಂಗೆ 2 ಅದು ಬೇರೆಯವರದ್ದು. ಸೊ ಟೋಟಲ್ ಆಗಿ 6 ಗಣಿ ಕಂಪನಿಗಳ ಬಗ್ಗೆ ನವೆಂಬರ್ನಲ್ಲಿ ಸರ್ವೆಯನ್ನು ನಡೆಸಲಾಗಿತ್ತು. ಸುಪ್ರೀಂ ಕೋರ್ಟ್ ತೀರ್ಪಿನ ಹಿನ್ನೆಲೆ ಆಂಧ್ರದ ಗಡಿ ಭಾಗದಲ್ಲಿ ಸರ್ವೆಯನ್ನು ನಡೆಸಲಾಗಿತ್ತು. ಸೊ ಈ ಭಾಗದಲ್ಲಿ ಡ್ರೋನ್ ಸೇರಿದಂತೆ ಅತ್ಯಾಧುನಿಕ ಮಾದರಿಯಲ್ಲಿ ಸರ್ವೆಯನ್ನು ನಡೆಸಲಾಯಿತು. ನಿವೃತ್ತ ನ್ಯಾಯಮೂರ್ತಿ ಸುಧಾಂಶು ಜುಲಿಯಾ ಅವರ ನೇತೃತ್ವದಲ್ಲಿ ನಡೆಯಿತು ಸರ್ವೆ ಬಳಿಕ ರೆಡ್ಡಿ ಕಂಪನಿಗಳಿಂದ ಗಡಿ ಒತ್ತುವರಿ ಆಗಿರುವುದು ಸಾಬೀತಾಗಿದೆ. ಅಕ್ರಮ ಗಣಿಗಾರಿಕೆ, ಅಕ್ರಮ ಅದಿರು ಸಾಗಾಟ, ಪರಿಸರದ ಮೇಲೆ ದುಷ್ಪರಿಣಾಮ ಇದೆಲ್ಲವೂ ಕೂಡ ಗೊತ್ತಾಗಿದೆ. ಕರ್ನಾಟಕ ಆಂಧ್ರದ ಪರ್ಮಿಟ್ ದುರ್ಬಳಕೆ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸಲಾಗಿತ್ತು. ಸುಪ್ರೀಂ ಕೋರ್ಟ್ಗೆ ಜನವರಿ ಮೊದಲ ವಾರ ವರದಿ ಸಲ್ಲಿಸಲಿದೆ ತಂಡ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲಿ ಸ್ಪಷ್ಟವಾಗಿ ಓಬಳಾಪುರ ಜನಾರ್ದನ್ ರೆಡ್ಡಿ ತಗೊಂಡಂಥ ಮೈನ್ಸ್ ಏನು 68.50 ಮೈನಿಂಗ್ ಪ್ರದೇಶ ಇದೇನೋ ನಮ್ಮ ಟುಮ್ಟಿ ವಿಟ್ಲಾಪುರ ಭಾಗಕ್ಕೆ, ಕರ್ನಾಟಕ ಟುಮ್ಟಿ ವಿಟ್ಲಾಪುರ ಭಾಗಕ್ಕೆ ಹೊಂದಿಕೊಂಡಂಥ ಪ್ರದೇಶ ಆಂಧ್ರದಲ್ಲಿ ಸ್ಪಷ್ಟವಾಗಿ ನಕ್ಷೆಯಲ್ಲಿ ಸ್ಪಷ್ಟವಾಗಿ ತೋರಿಸಿದಾರ, ಎನ್ಕ್ರೋಚ್ಮೆಂಟ್ ತೋರಿಸಿದಾರ. ಅಂದರೆ ಏನು, ಬಳ್ಳಾರಿ ರಿಸರ್ವ್ ಫಾರೆಸ್ಟ್ನಲ್ಲಿ ಗ್ರಾಮದ ಸಿದ್ದಾಪುರ ಆ್ಯಂಡ್ ಮಲ್ಪಂಗುಡಿ ಗ್ರಾಮ ವ್ಯಾಪ್ತಿ ಬಿಟ್ಟು ಕರ್ನಾಟಕದಲ್ಲಿ ಓವರ್ಲಾಪ್ ಆಗ್ತಾ ಇದೆ. ಅಂದರೆ ಏನು, ವಿಟ್ಲಾಪುರ ಟುಮ್ಟಿ ಭಾಗಕ್ಕೆ ಓವರ್ಲಾಪ್ ಆಗ್ತಾ ಎಂಬುದು ಆ ನಕ್ಷೆಯಲ್ಲಿ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಮತ್ತು ಈ ಸರ್ವೆ ಆಫ್ ಇಂಡಿಯಾದವರು ಏನು ಸರ್ವೆಯನ್ನು ನಡೆಸಿದಾರೋ ಆ ಸರ್ವೆ ಮ್ಯಾಪ್ ಕೂಡ ಟುಮ್ಟಿ ಆ್ಯಂಡ್ ವಿಟ್ಲಾಪುರ ಭಾಗದಲ್ಲಿ ಓವರ್ಲಾಪ್ ಆಗಿದೆ ಎಂಬುದು ಸ್ಪಷ್ಟವಾಗಿ ಒಂದು ತೋರಿಸಿದ್ದಾರೆ. ಇದು ನಮ್ಮ ಕರ್ನಾಟಕದ ರಾಜ್ಯದ ಅಧಿಕಾರಿಗಳು ಈ ಒಂದು ಎನ್ಕ್ರೋಚ್ಮೆಂಟ್ನ ನಮ್ಮವರು ಎತ್ತಿಡಬೇಕಾಗಿತ್ತು. ಆ್ಯಕ್ಚುಲ್ ಆಗಿ ನಮ್ಮವರು ಎಲ್ಲೋ ಒಂದು ಕಡೆ ವಿಫಲ ಆಗಿದ್ದಾರೆ. ಎದಕ್ಕೆ ವಿಫಲ ಆಗಿದ್ದಾರೆ ಅಂದರೆ, ನಮ್ಮ ಜನಾರ್ದನ್ ರೆಡ್ಡಿ ಅವರು ಅವತ್ತಿನ ದಿವಸ BJPಯಲ್ಲಿ ಪವರ್ಫುಲ್ ಮಿನಿಸ್ಟರ್ ಆಗಿದ್ದರು. ಮತ್ತು BJP ಇವತ್ತು ಯಾವುದು ಗಂಗಾವತಿ ಶಾಸಕರಾಗಿದ್ದಾರೆ. ಎಲ್ಲೋ ಒಂದು ಕಡೆ ಇವರು ರಾಜಕೀಯ ಒತ್ತಡದಿಂದ ಕರ್ನಾಟಕ ಭೂ ಒತ್ತುವರಿ ಮಾಡೋ, ಕರ್ನಾಟಕದಲ್ಲೇ ಇವರು ಅಕ್ರಮ ಗಣಿಗಾರಿಕೆ ಮಾಡಿ ಸಾವಿರಾರು ಕೋಟಿ ಹಣ ಸಂಪಾದನೆ ಮಾಡಿರೋದು ಎಲ್ಲಿ ಹೊರಗೆ ಬರ್ತದೋ ಅಂತ ಹೇಳಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಮೌನೀಶ್ ಮುದ್ಗಲ್ ಎಂಬ ಕಮಿಷನರ್ ಅಧಿಕಾರಿ ಅವರು ಕೂಡ ಈ ಒಂದು ಜನಾರ್ದನ್ ರೆಡ್ಡಿ ಒಂದು ಲಾಲೂಚಿಗೆ ಎಲ್ಲೋ ಒಳಗಾಗಿದ್ದಾರೆ ಎಂಬುದು ಎದ್ದು ಕಾಣಿಸ್ತಾ ಇದೆ. ಅದರಲ್ಲಿ ಸ್ಪಷ್ಟವಾಗಿ ಓಬಳಾಪುರ ಜನಾರ್ದನ್ ರೆಡ್ಡಿ ತಗೊಂಡಂಥ ಮೈನ್ಸ್ ಏನು 68 ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ರಿಪೋರ್ಟರ್ ವೆಂಕಟೇಶ್ ಕುಲಕರ್ಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಗಡಿ ಒತ್ತುವರಿ ಅಂದರೆ ಯಾವ ರೀತಿ, ಜೊತೆಗೆ ಹೇಗೆ ನಡೀತು ಈ ಒಂದು ಸರ್ವೆ, ಯಾರೆಲ್ಲ ಅಂದರೆ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ?
ಹೌದು ರಾಮ್. ಏನು ಕರ್ನಾಟಕ ಮತ್ತು ಆಂಧ್ರದ ಗಡಿ ಭಾಗಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಮೈನಿಂಗ್ ಕಂಪ್ನಿಗಳೇನಿದೆ, ಮೈನಿಂಗ್ ಕಂಪ್ನಿಗಳು ಕರ್ನಾಟಕ ಗಡಿಯನ್ನ, ಅದರಲ್ಲೂ ಮಾಜಿ ಸಚಿವ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಅವರು ಏನು ಆಂಧ್ರ ಮತ್ತು ಕರ್ನಾಟಕದ ಗಡಿಯನ್ನ ಒತ್ತುವರಿ ಮಾಡುವ ಮೂಲಕ ಕರ್ನಾಟಕದ ಗಡಿಯನ್ನ ಧ್ವಂಸ ಮಾಡಿ ಅಕ್ರಮ ಗಣಿಗಾರಿಕೆ ನಡೆಸಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಬಳ್ಳಾರಿಯ ಗಣಿ ಉದ್ಯಮಿ ಟಪ್ಪಾಲ್ ಗಣೇಶ್ ಅವರು ಸುಪ್ರೀಂ ಕೋರ್ಟ್ಗೆ ದೂರನ್ನ ಕೊಟ್ಟಿದ್ರು. ಈ ದೂರಿನ ಅನ್ವಯ ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ಈ ಗಣಿ ಏನು ಗಣಿ OMC ಮತ್ತು AMC ಗಣಿ ಏನಿದೆ ಆ ಒತ್ತುವರಿ ಆಗಿರ್ತಕ್ಕಂಥ ಎಲ್ಲ ಏನು ಪ್ರಕರಣ ಏನಿದೆ ಅದಕ್ಕೆ ಏನು ಪರಿಸರದ ಮೇಲೆ ಸಾಕಷ್ಟು ಹಾನಿಯಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ನ್ಯಾಯಮೂರ್ತಿ ಸುಧಾಂಶು ಜುಲಿಯಾ ನೇತೃತ್ವದ ತಂಡ ಸರ್ವೆಕ್ಕೆ ಆದೇಶವನ್ನ ನೀಡಿತ್ತು. ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಮತ್ತು ಡ್ರೋನ್ ಸರ್ವೆ ಮೂಲಕ ಇದೀಗ ಸುಪ್ರೀಂ ಕೋರ್ಟ್ ಸರ್ವೆ ಕಾರ್ಯವನ್ನ ಸಂಪೂರ್ಣ ಮಾಡಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಮತ್ತೆ ಜನಾರ್ದನ್ ರೆಡ್ಡಿ ಅವರಿಗೆ ಸಂಕಷ್ಟ ಬರ್ತದಾ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಕ್ಕಂಥದ್ದು. ಜನಾರ್ದನ ರೆಡ್ಡಿ ಅವರ ಒಡೆತನದ OMC 25.98 ಅಂದ್ರೆ 26 ಹೆಕ್ಟೇರು ಮತ್ತೆ AMC ಸೇರಿದಂತೆ ಇನ್ನಿತರ ಮೈನಿಂಗ್ ಕಂಪ್ನಿಗಳೇನಿದೆ, ಮೈನಿಂಗ್ ಕಂಪ್ನಿಗಳು ಕರ್ನಾಟಕದ ಗಡಿಯನ್ನ ಒತ್ತುವರಿ ಮಾಡಿ ಆಂಧ್ರದವರೆಗೂ ಕರ್ನಾಟಕದ ಗಡಿಯನ್ನ ಒತ್ತುವರಿ ಮಾಡಿತ್ತು. ಹೀಗಾಗಿ ಈ ಹಿಂದೆಯೂ ಕೂಡ TDP ಪಕ್ಷದ ಅಂದ್ರೆ ಈಗಿನ ಆಂಧ್ರದ ಚಂದ್ರಬಾಬು ನಾಯ್ಡು ಪಕ್ಷವು ಕೂಡ ಒಂದು ಪಾದಯಾತ್ರೆ ಮೂಲಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿತ್ತು. ಈ ನಿಟ್ಟಿನಲ್ಲಿ ಟಪಾಲ್ ಗಣೇಶ್ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಇದೀಗ ಸರ್ವೆ ಸಂಪೂರ್ಣವಾಗಿ ಮುಗಿಸಿದ್ದು. ಇದರಲ್ಲಿ ಕರ್ನಾಟಕದ ಗಡಿ ಒತ್ತುವರಿಯಾಗಿದ್ದು ಈ ಒಂದು ಸರ್ವೆ ಕಾರ್ಯದಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಜನಾರ್ದನ ರೆಡ್ಡಿಗೆ ಸಂಕಷ್ಟ ಬರುತ್ತಾ ಅಂತಕ್ಕಂಥದ್ದು ಮಾತುಗಳು ಕೇಳಿ ಬರ್ತಕ್ಕಂಥದ್ದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.